ಇರಾನ್, ಇಸ್ರೇಲ್, ಅಮೆರಿಕದ ನಡುವೆ ನಡೀತಾ ಇರತಕ್ಕಂಥ ಯುದ್ಧದ ಹಿನ್ನೆಲೆಯಲ್ಲಿ ಒಂದು ಕಡೆ ಇಡೀ ರಾಜ್ಯದಾದ್ಯಂತ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇನ್ನು ಈ ಸಿಲಿಂಡರ್ಗಳ ಅಭಾವ ಸೃಷ್ಟಿಯ ಬಿಸಿ ಧಾರವಾಡ ಜಿಲ್ಲೆಗೂ ತಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಸಾಕಷ್ಟು ಒಂದು ಸಮಸ್ಯೆಯನ್ನು ಅನುಭವಿಸುವಂಥ ನಿಟ್ಟಿನಲ್ಲಿ ಗ್ರಾಹಕರು, ಅದೇ ರೀತಿ ಹೋಟೆಲ್ಗಳ ಮಾಲೀಕರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಈ ಗ್ಯಾಸ್ ಏಜೆನ್ಸಿಯ ಮಾಲೀಕರಾಗಿರ್ತಕ್ಕಂಥ ಅನಿಲ್ ದೇಸಾಯಿ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ಈಗ ಸಿಲಿಂಡರ್ಗಳ ಸೃಷ್ಟಿ ಅಂದರೆ ಅಭಾವ ಸೃಷ್ಟಿ ಆಗ್ತಾ ಇದೆ. ತಮ್ಮ ಒಂದು ವ್ಯಾಪ್ತಿಯಲ್ಲಿ ಯಾವ ರೀತಿ ಸಮಸ್ಯೆ ಉಲ್ಬಣ ಆಗ್ತಾ ಇದೆ? ಈಗ ಸಮಸ್ಯೆ ಅಂತ ಅದ್ರ ಬಗ್ಗೆ ಸಮಸ್ಯೆ ಅಂತ ಹೇಳೋದಿಲ್ಲ. ಯಾಕಂದ್ರೆ ನಮ್ಮ ಮೇಜರ್ ಇರೋದು ಗೃಹ ಬಳಕೆ, ರೆಸಿಡೆನ್ಷಿಯಲ್ ಕಸ್ಟಮರ್ಸ್, ಡೊಮೆಸ್ಟಿಕ್ ಕಸ್ಟಮರ್ಸ್. ಸೊ ಡೊಮೆಸ್ಟಿಕ್ ಕಸ್ಟಮರ್ಸ್ ಏನೂ ತೊಂದರೆ ಇಲ್ಲ, ಸಪ್ಲೈಸ್ ಚೆನ್ನಾಗೇ ಇದೆ. ನೆಕ್ಸ್ಟ್ 20-25 ಡೇಸ್ವರೆಗೂ ಕಂಪ್ನಿಯವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ಏನೂ ತೊಂದರೆ ಆಗೋದಿಲ್ಲ ಅಂಥೇಳಿ. ಸೊ ಡೊಮೆಸ್ಟಿಕ್ ಕಸ್ಟಮರ್ಸ್ ಏನೂ ತೊಂದರೆ ಇಲ್ಲ. 25 ಡೇಸ್ ಬುಕಿಂಗ್ ಪೀರಿಯಡ್ ಮಾಡಿದ್ದಾರೆ, ಪ್ಯಾನಿಕ್ ಆಗಬಾರ್ದು ಅಂಥೇಳಿ. ಸೊ 25 ಡೇಸ್ ಬುಕಿಂಗ್ ಆದ ತಕ್ಷಣ 3-4 ಡೇಸ್ ಆರ್ ಮ್ಯಾಕ್ಸಿಮಮ್ 2 or 3 ಡೇಸ್ ಒಳಗೆ ಸಿಲಿಂಡರ್ ಮನೆಗೆ ಮುಟ್ಟಿಸ್ತೇವೆ ನಾವು. ಸೊ ಅದು ಬಿಟ್ಟು ಏನೂ ಇಲ್ಲ, ಎಲ್ಲ ಕಸ್ಟಮರ್ಸ್ OTP ಬೇಸ್ಡ್ ಮೇಲೆ ಸಪ್ಲೈ ಆಗುತ್ತೆ. ಡೆಲಿವರಿ ಪಾಸ್ಕೋಡ್ ಅಂತ ಬರುತ್ತೆ, ಆ ಡೆಲಿವರಿ ಪಾಸ್ಕೋಡ್ ಕೊಟ್ಟಾದಮೇಲೆ ಸಿಲಿಂಡರ್ ತಲುಪುತ್ತೆ ಕಸ್ಟಮರಿಗೆ. ಸೊ ದರ್ ಈಸ್ ಟ್ರಾನ್ಸ್ಪರೆನ್ಸಿ ಇನ್ ಡೆಲಿವರಿ ಆಲ್ಸೋ. ಆ್ಯಂಡ್ ಡೊಮೆಸ್ಟಿಕ್ ಏನೂ ತೊಂದರೆ ಇಲ್ಲ. ಕಮರ್ಷಿಯಲ್ ಸ್ವಲ್ಪ ತೊಂದರೆ ಇದೆ. ಕಮರ್ಷಿಯಲ್ ಸಿಲಿಂಡರ್ಸ್ 2 ದಿವಸ ಆಯ್ತು ಈಗ ಇಂಡೆಂಟ್ ಬಂದ್ ಮಾಡಿದ್ದಾರೆ. ಹೋಟೆಲ್ ಇಂಡಸ್ಟ್ರೀಸಿಗೆ ಸ್ವಲ್ಪ ತೊಂದರೆ ಆಗ್ತದೆ, ಯಾಕಂದರೆ ಡೊಮೆಸ್ಟಿಕ್ಕಿಗೆ ತೊಂದರೆ ಆಗ್ಬಾರ್ದು ಅಂಥೇಳಿ ನಿರ್ಧಾರ ತೊಗೊಂಡಿದ್ದಾರೆ ಆಯಿಲ್ ಕಂಪ್ನೀಸ್. ಈಗ ಪ್ರತಿನಿತ್ಯ ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಎಷ್ಟು ಸರಬರಾಜು ಆಗ್ತಾ ಇದೆ ಸರ್ ತಮ್ಮ ವ್ಯಾಪ್ತಿಯಲ್ಲಿ? ನಮ್ಮದು ಇದರೊಳಗೆ ಸುಮಾರು 600-700 ಸಿಲಿಂಡರ್ನ ಕೊಡ್ತಿದ್ದೆ ನಾವು. ಮುಂಚೆ ಸುಮಾರು ಮಾಡ್ತಿದ್ವಿ, ಬಟ್ ಈಗ 600 ಬೇಕಾದ್ರೆ, ಯಾಕಂದರೆ ND ಡಿಸ್ಟ್ರಿಬ್ಯೂಟ್ರ್ ಬೇರೆ ಮಾಡಿದ್ದಾರೆ. ಈಗ ಕಮರ್ಷಿಯಲ್ ಡಿಸ್ಟ್ರಿಬ್ಯೂಟ್ರ್ ಅಂತ ಬೇರೆ ಇರ್ತಾರೆ, ಅವರೇ ಸುಮಾರು ಸಿಲಿಂಡರ್ ಮಾಡ್ತಾರೆ. ನಮ್ಮ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ಶಿಪ್ ಎಲ್ಲರದ್ದು ಅಷ್ಟೇ ಇರ್ತದೆ ಆನ್ ಆನ್ ಎವರೇಜ್. ಬಟ್ ಆನ್ ಆನ್ ಎವರೇಜ್ ND ಡಿಸ್ಟ್ರಿಬ್ಯೂಟ್ರ್ ಬೇರೆನೇ ಆಗ್ತಾರೆ. ಬಹುಮುಖ್ಯವಾಗಿ ಈಗ ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಅಂದರೆ ಬಹುತೇಕವಾಗಿ ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಹೋಟೆಲ್ ಇಂಡಸ್ಟ್ರಿಗೆ ಜಾಸ್ತಿ ಸರಬರಾಜು ಆಗುವಂಥದ್ದು ಸರ್. ಅವ್ರ ಕಡೆಯಿಂದ ಯಾವ ರೀತಿ ಸಮಸ್ಯೆ ಉಲ್ಬಣ ಆಗ್ತಾ ಇದೆ? ಜೊತೆಗೆ ತಮ್ಮ ವ್ಯಾಪ್ತಿಯಲ್ಲಿ ಬಹುಮುಖ್ಯ ವಾಣಿಜ್ಯ ಸಿಲಿಂಡರ್ಗಳು ಹೋಟೆಲ್ಗಳಿಗೆ ಜಾಸ್ತಿ ಹೋಗ್ತಾ ಇರುವಂಥದ್ದು, ಡೊಮೆಸ್ಟಿಕ್ನು ತಾವು ಕೊಡ್ತೀರಿ ಗೃಹ ಬಳಕೆ, ಜೊತೆಗೆ ವಾಣಿಜ್ಯ ಬಳಕೆಯನ್ನು ಕೂಡ. ಈ ಸಮಸ್ಯೆನ ಸರಿದೂಗಿಸುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳಾಗ್ತಾ ಇದಾವೆ ಸರ್? ಈಗ ನೋಡಿ, ಹೋಟೆಲ್ ಇಂಡಸ್ಟ್ರಿಯಿಂದ ನಮಗೆ ಸುಮಾರು ನಿನ್ನೆಯಿಂದ ಫೋನ್ ಬರ್ತಾ ಇದೆ. ಎಲ್ಲ ಹೋಟೆಲಿಯರ್ಸ್ ಯಾರ್ಯಾರು ದೊಡ್ಡ ಹೋಟೆಲಿಯರ್ಸ್ ಆಗಲಿ, ಅವ್ರ ಅಸೋಸಿಯೇಷನ್ ಮೆಂಬರ್ಸ್ ಆಗಲಿ, ಅವ್ರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಕಂಪ್ನಿಯಿಂದ ನಮಗೆ ಸ್ಟೇಟ್ ಅವೇ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಕಮರ್ಷಿಯಲ್ ಸಿಲಿಂಡರ್ ಸದ್ಯಕ್ಕನಕ ಏನು ನಾವು ಸಪ್ಲೈ ಮಾಡೋದಿಲ್ಲ. ಸೊ ಅದು ಮಾಹಿತಿ ನಾವು ಅವ್ರಿಗೂ ಕೊಟ್ಟಿದ್ದೇವೆ, ಏನು ಮಾಡ್ಬೇಕಂತೇಳಿ. ಈಗ ಪ್ರೈವೇಟ್ ಪ್ಲೇಯರ್ಸ್ ಕಡೆ ಅವ್ರು ತೊಗೋತಾ ಇದ್ದಾರೆ, ಈಗ ಸುಮಾರು ಪ್ರೈವೇಟ್ ಪ್ಲೇಯರ್ಸು ಇದ್ದಾರೆ. ಸೊ ಅವ್ರದ್ದು ಸೇಮ್ ಸಿಚುವೇಶನ್ ಆಗುತ್ತೆ. ಈಗ ನೀವು ನೋಡ್ಬೋದು, ಈಗ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಅಷ್ಟು ಸಮಸ್ಯೆ ಇನ್ನೂ ಶುರು ಆಗಿಲ್ಲ, ಇನ್ನು ಮುನ್ಮೇಲೆ ಶುರು ಆಗ್ಬೋದು. ಹೌದು, ಕಮರ್ಷಿಯಲ್ ಸಿಲಿಂಡರ್ಸ್, ಡೊಮೆಸ್ಟಿಕ್ ಅನ್ಕೇನು ಪ್ರಾಬ್ಲಮ್, ಕಮರ್ಷಿಯಲ್ ಒಂದೇ ನಿಮ್ಮದು ಪ್ರಾಬ್ಲಮ್ ಇರೋದು. ಸೊ ಅದು ನನ್ನ ಪ್ರಕಾರ ಕಂಪ್ನಿಯವ್ರು ಆಲ್ ದ 3 EDs ಆಫ್ 3 ಆಯಿಲ್ ಕಂಪ್ನಿ, BPC ಆಗಲಿ, HPC ಆಗಲಿ, IOC ಆಗಲಿ, ಅದು ಒಂದು ನಿರ್ಧಾರ ತೊಗೋತಾರೆ. ಅವ್ರು ಭರವಸೆ ಕೊಟ್ಟಿದ್ದಾರೆ. ಯಾಕಂದರೆ ಇಟ್ ಈಸ್ ಅ ಬಿಗ್ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ ಆಗಲಿ, ಇಂಡಸ್ಟ್ರೀಸ್ ಆಗಲಿ, ಅವರೆಲ್ಲ ಲಿಟರಲಿ ಲಿವ್ ಆನ್ ಕಮರ್ಷಿಯಲ್ ಸಿಲಿಂಡರ್ಸ್ ಎವ್ರಿ ಡೇ. ಅದು ದೊಡ್ಡ ರೀತಿಯಲ್ಲಿ ಇದೆ ಅದು ಸಪ್ಲೈ ಅವರದು. ಸೊ ಅದು ಕಂಪ್ನಿಯವರು ಅದ್ರ ಮೇಲೆ ಡಿಸಿಷನ್ ತೊಗೋತಾರೆ. ಈ ಗೃಹ ಬಳಕೆ ಸಿಲಿಂಡರ್ಗಳ ವಿಚಾರದಲ್ಲಿ ಬುಕ್ಕಿಂಗ್ ಮಾಡುವಂಥ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಾಗ್ತಾ ಇದೆ ಸರ್? ಹಾಂ, ಗೃಹ ಬಳಕೆ ಈ ಮುಂಚೆ ಏನಿತ್ತು, ಬುಕ್ಕಿಂಗ್ ಪೀರಿಯಡ್ ಇರಲಿಲ್ಲ. ಮುಂಚೆ 15 ದಿವಸಕ್ಕೆ ಸಿಲಿಂಡರ್ ಬುಕ್ಕಿಂಗ್ ಆಗ್ತಿತ್ತು. ಈಗ ಕಂಪ್ನಿಯವ್ರು ಮಾಡಿದ್ರೆ 25 ಡೇಸ್ ಮಾಡಿದ್ದಾರೆ, ಪ್ಯಾನಿಕ್ ಆಗಬಾರ್ದು ಅಂಥೇಳಿ. ಸುಮಾರು ಜನ ಪ್ಯಾನಿಕ್ ಬುಕ್ಕಿಂಗ್ ಮಾಡಿ ಏನಾಗುತ್ತೆ, ಅವ್ರು ಉಪಯೋಗಿಸೋದು 1 ಸಿಲಿಂಡರ್ ತಿಂಗಳಕ್ಕೊಮ್ಮೆ. ಸೊ ಅದನ್ನು 25 ಡೇಸ್ ಮಾಡಿ ಸಪ್ಲೈ ಆಗೋದು 3 ದಿವಸ, 28 ಆನ್ ಎವರೇಜ್ 30 ಡೇಸ್ ಒಳಗೆ 1 ಸಿಲಿಂಡರ್ ಸಿಗುತ್ತೆ. ಸುಮ್ಮನೆ ಬುಕ್ ಮಾಡಿ ಹೋಲ್ಡ್ ಮಾಡೋದು ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ 25 ಡೇಸ್ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಏನು ಮಾಡಿಲ್ಲ. OTP ಬೇಸ್ಡ್ ಡೆಲಿವರಿ ಮಾಡಿದ್ದಾರೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಓನ್ಲಿ ಪ್ರಿಕಾಷನರಿ ಮೆಸರಿಗೆ 25 ಡೇಸ್ ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ಏನು ತೊಂದರೆ ಅನ್ಕ ಏನಾಗೋದಿಲ್ಲ ಕಸ್ಟಮರ್ಸಿಗೆ. ಅದು ನಾವು ಭರವಸೆ ಕೊಡ್ತೇವೆ, ಕಂಪ್ನಿಯವ್ರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಸೊ ಆ ಭರವಸೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೇವೆ ನಾವು. ಥ್ಯಾಂಕ್ ಯು. ಇದಿಷ್ಟು ಏಜೆನ್ಸಿಯ ಮಾಲೀಕರ ಒಂದು ಮಾತುಗಳು. ಒಂದು ಕಡೆ ಗೃಹ ಬಳಕೆ ಸಿಲಿಂಡರ್ಗಳ ವಿಚಾರವಾಗಿ ಯಾವುದೇ ಸಮಸ್ಯೆಗಳು ಇಲ್ಲಿ ತಲೆದೋರ್ತಾ ಇಲ್ಲ, ಕೇವಲ ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಆದರೂ ಕೂಡ ಈ ಸಮಸ್ಯೆ ಅತಿ ಶೀಘ್ರದಲ್ಲೇ ಬಗೆಹರುವಂಥ ಒಂದು ಲಕ್ಷಣಗಳು ಇದಾವೆ ಅಂತಕ್ಕಂಥ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇರಾನ್, ಇಸ್ರೇಲ್, ಅಮೆರಿಕದ ನಡುವೆ ನಡೀತಾ ಇರತಕ್ಕಂಥ ಯುದ್ಧದ ಹಿನ್ನೆಲೆಯಲ್ಲಿ ಒಂದು ಕಡೆ ಇಡೀ ರಾಜ್ಯದಾದ್ಯಂತ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇನ್ನು ಈ ಸಿಲಿಂಡರ್ಗಳ ಅಭಾವ ಸೃಷ್ಟಿಯ ಬಿಸಿ ಧಾರವಾಡ ಜಿಲ್ಲೆಗೂ ತಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಸಾಕಷ್ಟು
ಒಂದು ಸಮಸ್ಯೆಯನ್ನು ಅನುಭವಿಸುವಂಥ ನಿಟ್ಟಿನಲ್ಲಿ ಗ್ರಾಹಕರು, ಅದೇ ರೀತಿ ಹೋಟೆಲ್ಗಳ ಮಾಲೀಕರು ಕೂಡ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಈ ಗ್ಯಾಸ್ ಏಜೆನ್ಸಿಯ ಮಾಲೀಕರಾಗಿರ್ತಕ್ಕಂಥ ಅನಿಲ್ ದೇಸಾಯಿ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ಈಗ ಸಿಲಿಂಡರ್ಗಳ ಸೃಷ್ಟಿ ಅಂದರೆ ಅಭಾವ ಸೃಷ್ಟಿ ಆಗ್ತಾ ಇದೆ. ತಮ್ಮ ಒಂದು ವ್ಯಾಪ್ತಿಯಲ್ಲಿ ಯಾವ ರೀತಿ ಸಮಸ್ಯೆ ಉಲ್ಬಣ ಆಗ್ತಾ ಇದೆ? ಈಗ ಸಮಸ್ಯೆ ಅಂತ ಅದ್ರ ಬಗ್ಗೆ ಸಮಸ್ಯೆ ಅಂತ ಹೇಳೋದಿಲ್ಲ. ಯಾಕಂದ್ರೆ ನಮ್ಮ ಮೇಜರ್ ಇರೋದು ಗೃಹ ಬಳಕೆ, ರೆಸಿಡೆನ್ಷಿಯಲ್ ಕಸ್ಟಮರ್ಸ್, ಡೊಮೆಸ್ಟಿಕ್ ಕಸ್ಟಮರ್ಸ್. ಸೊ ಡೊಮೆಸ್ಟಿಕ್ ಕಸ್ಟಮರ್ಸ್ ಏನೂ ತೊಂದರೆ ಇಲ್ಲ, ಸಪ್ಲೈಸ್ ಚೆನ್ನಾಗೇ ಇದೆ. ನೆಕ್ಸ್ಟ್ 20-25 ಡೇಸ್ವರೆಗೂ ಕಂಪ್ನಿಯವರು ನಮಗೆ ಭರವಸೆ ಕೊಟ್ಟಿದ್ದಾರೆ, ಏನೂ ತೊಂದರೆ ಆಗೋದಿಲ್ಲ ಅಂಥೇಳಿ. ಸೊ ಡೊಮೆಸ್ಟಿಕ್ ಕಸ್ಟಮರ್ಸ್ ಏನೂ ತೊಂದರೆ ಇಲ್ಲ. 25 ಡೇಸ್ ಬುಕಿಂಗ್ ಪೀರಿಯಡ್ ಮಾಡಿದ್ದಾರೆ, ಪ್ಯಾನಿಕ್ ಆಗಬಾರ್ದು ಅಂಥೇಳಿ. ಸೊ 25 ಡೇಸ್ ಬುಕಿಂಗ್ ಆದ ತಕ್ಷಣ 3-4 ಡೇಸ್ ಆರ್ ಮ್ಯಾಕ್ಸಿಮಮ್ 2 or 3 ಡೇಸ್ ಒಳಗೆ ಸಿಲಿಂಡರ್ ಮನೆಗೆ ಮುಟ್ಟಿಸ್ತೇವೆ ನಾವು. ಸೊ ಅದು ಬಿಟ್ಟು ಏನೂ ಇಲ್ಲ, ಎಲ್ಲ ಕಸ್ಟಮರ್ಸ್ OTP ಬೇಸ್ಡ್ ಮೇಲೆ ಸಪ್ಲೈ ಆಗುತ್ತೆ. ಡೆಲಿವರಿ ಪಾಸ್ಕೋಡ್ ಅಂತ ಬರುತ್ತೆ, ಆ ಡೆಲಿವರಿ ಪಾಸ್ಕೋಡ್ ಕೊಟ್ಟಾದಮೇಲೆ ಸಿಲಿಂಡರ್ ತಲುಪುತ್ತೆ ಕಸ್ಟಮರಿಗೆ. ಸೊ ದರ್ ಈಸ್ ಟ್ರಾನ್ಸ್ಪರೆನ್ಸಿ ಇನ್ ಡೆಲಿವರಿ ಆಲ್ಸೋ. ಆ್ಯಂಡ್ ಡೊಮೆಸ್ಟಿಕ್ ಏನೂ ತೊಂದರೆ ಇಲ್ಲ. ಕಮರ್ಷಿಯಲ್ ಸ್ವಲ್ಪ ತೊಂದರೆ ಇದೆ. ಕಮರ್ಷಿಯಲ್ ಸಿಲಿಂಡರ್ಸ್ 2 ದಿವಸ ಆಯ್ತು ಈಗ ಇಂಡೆಂಟ್ ಬಂದ್ ಮಾಡಿದ್ದಾರೆ. ಹೋಟೆಲ್ ಇಂಡಸ್ಟ್ರೀಸಿಗೆ ಸ್ವಲ್ಪ ತೊಂದರೆ ಆಗ್ತದೆ, ಯಾಕಂದರೆ ಡೊಮೆಸ್ಟಿಕ್ಕಿಗೆ ತೊಂದರೆ ಆಗ್ಬಾರ್ದು ಅಂಥೇಳಿ ನಿರ್ಧಾರ ತೊಗೊಂಡಿದ್ದಾರೆ ಆಯಿಲ್ ಕಂಪ್ನೀಸ್. ಈಗ ಪ್ರತಿನಿತ್ಯ ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಎಷ್ಟು ಸರಬರಾಜು ಆಗ್ತಾ ಇದೆ ಸರ್ ತಮ್ಮ ವ್ಯಾಪ್ತಿಯಲ್ಲಿ? ನಮ್ಮದು ಇದರೊಳಗೆ ಸುಮಾರು 600-700 ಸಿಲಿಂಡರ್ನ ಕೊಡ್ತಿದ್ದೆ ನಾವು. ಮುಂಚೆ ಸುಮಾರು ಮಾಡ್ತಿದ್ವಿ, ಬಟ್ ಈಗ 600 ಬೇಕಾದ್ರೆ, ಯಾಕಂದರೆ ND ಡಿಸ್ಟ್ರಿಬ್ಯೂಟ್ರ್ ಬೇರೆ ಮಾಡಿದ್ದಾರೆ. ಈಗ ಕಮರ್ಷಿಯಲ್ ಡಿಸ್ಟ್ರಿಬ್ಯೂಟ್ರ್ ಅಂತ ಬೇರೆ ಇರ್ತಾರೆ, ಅವರೇ ಸುಮಾರು ಸಿಲಿಂಡರ್ ಮಾಡ್ತಾರೆ. ನಮ್ಮ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ಶಿಪ್ ಎಲ್ಲರದ್ದು ಅಷ್ಟೇ ಇರ್ತದೆ ಆನ್ ಆನ್ ಎವರೇಜ್. ಬಟ್ ಆನ್ ಆನ್ ಎವರೇಜ್ ND ಡಿಸ್ಟ್ರಿಬ್ಯೂಟ್ರ್ ಬೇರೆನೇ ಆಗ್ತಾರೆ. ಬಹುಮುಖ್ಯವಾಗಿ ಈಗ ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಅಂದರೆ ಬಹುತೇಕವಾಗಿ ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಹೋಟೆಲ್ ಇಂಡಸ್ಟ್ರಿಗೆ ಜಾಸ್ತಿ ಸರಬರಾಜು ಆಗುವಂಥದ್ದು ಸರ್. ಅವ್ರ ಕಡೆಯಿಂದ ಯಾವ ರೀತಿ ಸಮಸ್ಯೆ ಉಲ್ಬಣ ಆಗ್ತಾ ಇದೆ? ಜೊತೆಗೆ ತಮ್ಮ ವ್ಯಾಪ್ತಿಯಲ್ಲಿ ಬಹುಮುಖ್ಯ ವಾಣಿಜ್ಯ ಸಿಲಿಂಡರ್ಗಳು ಹೋಟೆಲ್ಗಳಿಗೆ ಜಾಸ್ತಿ ಹೋಗ್ತಾ ಇರುವಂಥದ್ದು, ಡೊಮೆಸ್ಟಿಕ್ನು ತಾವು ಕೊಡ್ತೀರಿ ಗೃಹ ಬಳಕೆ, ಜೊತೆಗೆ ವಾಣಿಜ್ಯ ಬಳಕೆಯನ್ನು ಕೂಡ. ಈ ಸಮಸ್ಯೆನ ಸರಿದೂಗಿಸುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಕ್ರಮಗಳಾಗ್ತಾ ಇದಾವೆ ಸರ್? ಈಗ ನೋಡಿ, ಹೋಟೆಲ್ ಇಂಡಸ್ಟ್ರಿಯಿಂದ ನಮಗೆ ಸುಮಾರು ನಿನ್ನೆಯಿಂದ ಫೋನ್ ಬರ್ತಾ ಇದೆ. ಎಲ್ಲ ಹೋಟೆಲಿಯರ್ಸ್ ಯಾರ್ಯಾರು ದೊಡ್ಡ ಹೋಟೆಲಿಯರ್ಸ್ ಆಗಲಿ, ಅವ್ರ ಅಸೋಸಿಯೇಷನ್ ಮೆಂಬರ್ಸ್ ಆಗಲಿ, ಅವ್ರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಕಂಪ್ನಿಯಿಂದ ನಮಗೆ ಸ್ಟೇಟ್ ಅವೇ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಕಮರ್ಷಿಯಲ್ ಸಿಲಿಂಡರ್ ಸದ್ಯಕ್ಕನಕ ಏನು ನಾವು ಸಪ್ಲೈ ಮಾಡೋದಿಲ್ಲ. ಸೊ ಅದು ಮಾಹಿತಿ ನಾವು ಅವ್ರಿಗೂ ಕೊಟ್ಟಿದ್ದೇವೆ, ಏನು ಮಾಡ್ಬೇಕಂತೇಳಿ. ಈಗ ಪ್ರೈವೇಟ್ ಪ್ಲೇಯರ್ಸ್ ಕಡೆ ಅವ್ರು ತೊಗೋತಾ ಇದ್ದಾರೆ. ಈಗ ಸುಮಾರು ಪ್ರೈವೇಟ್ ಪ್ಲೇಯರ್ಸು ಇದ್ದಾರೆ. ಸೊ ಅವ್ರದ್ದು ಸೇಮ್ ಸಿಚುವೇಶನ್ ಆಗುತ್ತೆ. ಈಗ ನೀವು ನೋಡ್ಬೋದು, ಈಗ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಅಷ್ಟು ಸಮಸ್ಯೆ ಇನ್ನೂ ಶುರು ಆಗಿಲ್ಲ, ಇನ್ನು ಮುನ್ಮೇಲೆ ಶುರು ಆಗ್ಬೋದು. ಹೌದು, ಕಮರ್ಷಿಯಲ್ ಸಿಲಿಂಡರ್ಸ್, ಡೊಮೆಸ್ಟಿಕ್ ಅನ್ಕೇನು ಪ್ರಾಬ್ಲಮ್, ಕಮರ್ಷಿಯಲ್ ಒಂದೇ ನಿಮ್ಮದು ಪ್ರಾಬ್ಲಮ್ ಇರೋದು. ಸೊ ಅದು ನನ್ನ ಪ್ರಕಾರ ಕಂಪ್ನಿಯವ್ರು ಆಲ್ ದ 3 EDs ಆಫ್ 3 ಆಯಿಲ್ ಕಂಪ್ನಿ, BPC ಆಗಲಿ, HPC ಆಗಲಿ, IOC ಆಗಲಿ, ಅದು ಒಂದು ನಿರ್ಧಾರ ತೊಗೋತಾರೆ. ಅವ್ರು ಭರವಸೆ ಕೊಟ್ಟಿದ್ದಾರೆ. ಯಾಕಂದರೆ ಇಟ್ ಈಸ್ ಅ ಬಿಗ್ ಇಂಡಸ್ಟ್ರಿ. ಹೋಟೆಲ್ ಇಂಡಸ್ಟ್ರಿ ಆಗಲಿ, ಇಂಡಸ್ಟ್ರೀಸ್ ಆಗಲಿ, ಅವರೆಲ್ಲ ಲಿಟರಲಿ ಲಿವ್ ಆನ್ ಕಮರ್ಷಿಯಲ್ ಸಿಲಿಂಡರ್ಸ್ ಎವ್ರಿ ಡೇ. ಅದು ದೊಡ್ಡ ರೀತಿಯಲ್ಲಿ ಇದೆ ಅದು ಸಪ್ಲೈ ಅವರದು. ಸೊ ಅದು ಕಂಪ್ನಿಯವರು ಅದ್ರ ಮೇಲೆ ಡಿಸಿಷನ್ ತೊಗೋತಾರೆ. ಈ ಗೃಹ ಬಳಕೆ ಸಿಲಿಂಡರ್ಗಳ ವಿಚಾರದಲ್ಲಿ ಬುಕ್ಕಿಂಗ್ ಮಾಡುವಂಥ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಾಗ್ತಾ ಇದೆ ಸರ್? ಹಾಂ, ಗೃಹ ಬಳಕೆ ಈ ಮುಂಚೆ ಏನಿತ್ತು, ಬುಕ್ಕಿಂಗ್ ಪೀರಿಯಡ್ ಇರಲಿಲ್ಲ. ಮುಂಚೆ 15 ದಿವಸಕ್ಕೆ ಸಿಲಿಂಡರ್ ಬುಕ್ಕಿಂಗ್ ಆಗ್ತಿತ್ತು. ಈಗ ಕಂಪ್ನಿಯವ್ರು ಮಾಡಿದ್ರೆ 25 ಡೇಸ್ ಮಾಡಿದ್ದಾರೆ, ಪ್ಯಾನಿಕ್ ಆಗಬಾರ್ದು ಅಂಥೇಳಿ. ಸುಮಾರು ಜನ ಪ್ಯಾನಿಕ್ ಬುಕ್ಕಿಂಗ್ ಮಾಡಿ ಏನಾಗುತ್ತೆ, ಅವ್ರು ಉಪಯೋಗಿಸೋದು 1 ಸಿಲಿಂಡರ್ ತಿಂಗಳಕ್ಕೊಮ್ಮೆ. ಸೊ ಅದನ್ನು 25 ಡೇಸ್ ಮಾಡಿ ಸಪ್ಲೈ ಆಗೋದು 3 ದಿವಸ, 28 ಆನ್ ಎವರೇಜ್ 30 ಡೇಸ್ ಒಳಗೆ 1 ಸಿಲಿಂಡರ್ ಸಿಗುತ್ತೆ. ಸುಮ್ಮನೆ ಬುಕ್ ಮಾಡಿ ಹೋಲ್ಡ್ ಮಾಡೋದು ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ 25 ಡೇಸ್ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಏನು ಮಾಡಿಲ್ಲ. OTP ಬೇಸ್ಡ್ ಡೆಲಿವರಿ ಮಾಡಿದ್ದಾರೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಓನ್ಲಿ ಪ್ರಿಕಾಷನರಿ ಮೆಸರಿಗೆ 25 ಡೇಸ್ ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ಏನು ತೊಂದರೆ ಅನ್ಕ ಏನಾಗೋದಿಲ್ಲ ಕಸ್ಟಮರ್ಸಿಗೆ. ಅದು ನಾವು ಭರವಸೆ ಕೊಡ್ತೇವೆ, ಕಂಪ್ನಿಯವ್ರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಸೊ ಆ ಭರವಸೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೇವೆ ನಾವು. ಥ್ಯಾಂಕ್ ಯು. ಇದಿಷ್ಟು ಏಜೆನ್ಸಿಯ ಮಾಲೀಕರ ಒಂದು ಮಾತುಗಳು. ಒಂದು ಕಡೆ ಗೃಹ ಬಳಕೆ ಸಿಲಿಂಡರ್ಗಳ ವಿಚಾರವಾಗಿ ಯಾವುದೇ ಸಮಸ್ಯೆಗಳು ಇಲ್ಲಿ ತಲೆದೋರ್ತಾ ಇಲ್ಲ. ಕೇವಲ ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಆದರೂ ಕೂಡ ಈ ಸಮಸ್ಯೆ ಅತಿ ಶೀಘ್ರದಲ್ಲೇ ಬಗೆಹರುವಂಥ ಒಂದು ಲಕ್ಷಣಗಳು ಇದಾವೆ ಅಂತಕ್ಕಂಥ ಒಂದು ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.